ಇದು ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ರಾಮ ವರ್ಸಸ್ ಗಾಂಧಿ ಪೋಸ್ಟರ್ ಕದನ ಇದು. ಸಂಘಪ್ಪ ಅಂತ ಒಬ್ಬರು, ನುಂಗಪ್ಪ ಅಂತ ಒಬ್ಬರು, ರಾಗಪ್ಪ ಅಂತ ಒಬ್ಬರು, ಸಿದ್ದಪ್ಪ ಅಂತ ಒಬ್ಬರು, ಈ ಥರದ ಹೆಸರನ್ನು ಇಟ್ಕೊಂಡು ಮಲ್ಲಪ್ಪ, ರಾಗಪ್ಪ, ಸಿದ್ದಪ್ಪ, ಲಾಸ್ಟಲ್ಲಿ ನುಂಗಪ್ಪ, ಇದನ್ನು ಒಂದು ಕಡೆ ಆ್ಯಡ್ ಕೊಡ್ತಾ ಇದ್ದಾರೆ, ಜಾಹೀರಾತುಗಳು ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡ್ರೆ ಇದಕ್ಕಿಂತ ಮುಂಚೆ ಆಯ್ತು ಇವರೇನು ಮಾಡಿದರು, ರೂಲಿಂಗ್ ಪಾರ್ಟಿಯವ್ರು ಏನು ಮಾಡಿದರು ಅಂತ ನೋಡಿದ್ರೆ ಅವರು ಸಂಗಪ್ಪ ಉದ್ಯೋಗ, ನ್ಯಾಯಯುತ ವೇತನ, ಗ್ರಾಮೀಣ ಕಾರ್ಮಿಕರ ಹಕ್ಕು ಅಲ್ವಾ, ಮಹಾತ್ಮರೇ ನಿಮ್ಮ ಕಾಲದಲ್ಲಿ ಹಕ್ಕಾಗಿತ್ತು, ಈಗಿದು ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಭಿಕ್ಷೆ ಅಂತ ಇವರು. ಹೀಗೆ ಒಬ್ಬೊಬ್ಬರು ಕೂಡ ಒಂದು ಆ್ಯಡ್ ವಿಚಾರಕ್ಕೆ ಒಂದು ಫೈಟ್ ಮಾಡ್ತಾ ಹೋದರೆ ಎಲ್ಲಿ ಬಂದು ನಿಂತ್ಕೊಳ್ಳುತ್ತೆ ನೋಡಿ. ಇಲ್ಲಿ ಈ ಥರ ಆ್ಯಡ್ ಕೊಡೋದು ಒಬ್ಬರು, ಆ್ಯಸ್ ಇಫ್ ಒಂದು ಕಡೆ ಗಾಂಧೀಜಿಗೆ ಇದ್ರ ಬಗ್ಗೆ ಸಿಟ್ಟು ಬಂದಿತ್ತು, ಈ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗೇನು BJP ಮಾಡಲಿಕ್ಕೆ ಹೊರಟಿದೆಯಲ್ಲ, BBG ರಾಮ್ಜಿ, ಇದು ಸಿಟ್ಟು ಬಂದುಬಿಟ್ಟಿತ್ತು ಅವರಿಗೆ ಅಂತ ಒಬ್ಬರು. ಇದಕ್ಕೆ ಪರ್ಯಾಯವಾಗಿ ನಾವೇನು ಕಡಿಮೆ ಇಲ್ಲ, ನಮಗೂ ಕೂಡ ಜಾಹೀರಾತು ಕೊಡೋಕ್ಕೆ ಬರುತ್ತೆ ಅಂಥೇಳಿ ಇನ್ನೊಬ್ಬರು. ಏನು ಮಾಡಿದ್ದಾರೆ, ಗಾಂಧೀಜಿ ದೊಣ್ಣೆ ಹಿಡ್ಕೊಂಡು ನಿಂತುಬಿಟ್ಟಿದ್ದಾರೆ. ಇಲ್ಲಿ ದೊಣ್ಣೆ ಹಿಡ್ಕೊಂಡು ನಿಂತ್ಕೊಂಡು ಸಿದ್ದರಾಮಯ್ಯನವರು, ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಇವರಿಗೆ ಗಾಂಧೀಜಿ ದೊಣ್ಣೆ ತೊಗೊಂಡು ಹೊಡಿತಿರೋದು. ಈ ವಿಚಾರಕ್ಕೆ ವಾದ ಪ್ರತಿವಾದ ಕಾಂಗ್ರೆಸ್ ಮತ್ತು BJP ಕಡೆಯಿಂದ. ಸೊ ಎರಡೂ ಇಲ್ಲಿ ಒಂದು ಕಡೆ ನಡೀತಾ ಇದೆ. ಇದಕ್ಕೇನು ಹೇಳ್ತಾರೆ ಕಾಂಗ್ರೆಸ್ನವರು, ಅಲ್ಲ ರೀ, ಗಾಂಧೀಜಿ ಆ ಒಂದು ಕೋಲು ಹಿಡ್ಕೊಂಡಿದ್ದು ಹಿಂಸೆ ಮಾಡೋಕ್ಕಲ್ಲ, ದಂಡ ವಿಧಿಸೋಕ್ಕಲ್ಲ, ಅದು ಸತ್ಯ ಅಹಿಂಸೆಯ ಪ್ರತೀಕವಾಗಿತ್ತು, ಒಂದು ಊರುಗೋಲಾಗಿತ್ತದು, ನಂಬಿಕೆ ಆಗಿತ್ತದು. ಆ ದೊಣ್ಣೆ ಹಿಡ್ಕೊಂಡು ಗಾಂಧೀಜಿ ಯಾವತ್ತೂ ಯಾರಿಗೂ ಹೊಡೆದಿಲ್ಲ ರೀ ಅಂತ ಇವರು ಕಾಂಗ್ರೆಸ್ನವ್ರ ವಾದ. ಇವರು ಇನ್ನೊಂದು ಕಡೆ ಸರಿ, ಈ ಕಾಂಗ್ರೆಸ್ ಅವ್ರು ಏನು ಮಾಡಿದರು ಅಂತ ನೋಡಿದ್ರೆ, ಇವರು ಸಂಗಪ್ಪ ಅನ್ನೋದು. ಸಂಗಪ್ಪ ಅಂದ್ರೇನು ಅಂದರೆ ಸಂಘ ಅಂತ ಹೇಳ್ತಾರಲ್ಲ, RSS. BJPಯವರು ನಾಗಪುರದ ಮಾತು ಕೇಳಿದೆ ಯಾವುದೂ ಅಂತಿಮ ಮಾಡಲ್ಲ ಅಂಥೇಳಿ ಅದಕ್ಕೆ ಇವರು ಜಾಹೀರಾತು ಕೊಟ್ಟಿದ್ದರು. ಇವರೇನು ಕಡಿಮೆ ಇಲ್ಲ ಹಾಗಂತ ಕಾಂಗ್ರೆಸ್ನವರು. ವಾದ ಪ್ರತಿವಾದ ಚರ್ಚೆ ವಸ್ತುನಿಷ್ಠವಾಗಿರಲಿ. ಗಾಂಧೀಜಿಯವರನ್ನು ಇಡೀ ದೇಶ ಈ ತರಹದ ಒಂದು ಜಾಹೀರಾತಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್, ಯಾವತ್ತೂ ನೋಡಿರಲಿಲ್ಲ. ಗಾಂಧೀಜಿಯವರನ್ನು ಈ ಥರದ ಒಂದು ಜಾಹೀರಾತುಗಳಲ್ಲಿ ಯಾರ್ಯಾರು ಯಾವತ್ತೂ ನೋಡಿರಲಿಲ್ಲ. ಕುಡಿತದಿಂದ ಸರ್ವನಾಶ ನೋಡಿದ್ದೀವಿ, ಕುಡಿತದಿಂದ ಸರ್ವನಾಶ ಅಂತ ಜಾಹೀರಾತು ನೋಡಿದ್ದೀವಿ ನಾವು, ಒಳ್ಳೆಯದಲ್ವಾ? ಗ್ರಾಮಗಳು ಬಲಿಷ್ಠವಾಗಬೇಕು ನೋಡಿದ್ದೀವಿ. ಇಲ್ಲಿ ಗಾಂಧೀಜಿ ದೊಣ್ಣೆಯನ್ನು ಈ ಹಲ್ಲೆ ಮಾಡೋಕ್ಕೆ ಬಳಸೋ ಲಾಠಿ ಥರ ಒಬ್ಬರು ತೋರಿಸೋದು, ಇನ್ನೊಂದು ಕಡೆ ಗಾಂಧೀಜಿ ಸಂಗಪ್ಪ ಅನ್ನೋದು. ಎರಡು ಕೆಲಸನ ಮಾಡಿಲ್ವಲ್ಲ ಗಾಂಧೀಜಿ. ಸಂಘವನ್ನು ಸಂಗಪ್ಪ ಅಂದಿದ್ರೇನ್ರಿ ಗಾಂಧೀಜಿ ಯಾವತ್ತಾದರೂ? ಸಂಘದವ್ರನ್ನ ಸಂಗಪ್ಪ ಅಂತ ಕರೆದಿದ್ರ ಗಾಂಧೀಜಿ? ದೊಣ್ಣೆ ಹಿಡ್ಕೊಂಡು ಕಾಂಗ್ರೆಸ್ನವ್ರಿಗೆ ಹೊಡೆಯಕ್ಕೆ ಹೋಗಿದ್ರ ಗಾಂಧೀಜಿ? ಎರಡೂ ಮಾಡಿಲ್ಲ. ಕಾಂಗ್ರೆಸ್ಸನ್ನು ಡಿಸಾಲ್ವ್ ಮಾಡಿ ಅಂತ ಹೇಳಿಬಿಟ್ಟಿದ್ರು. ಸ್ವಾತಂತ್ರ್ಯ ಬಂದ ಮೇಲೆ ಕಾಂಗ್ರೆಸ್ಸನ್ನು ಡಿಸಾಲ್ವ್ ಮಾಡಿ ಅಂತ ಹೇಳಿಬಿಟ್ಟಿದ್ರು, ಡಿಸ್ಮ್ಯಾಂಟಲ್ ಮಾಡಿ ಅಂತ ಹೇಳಿದರು. ಓಕೆ, ರಾಜಕೀಯ ಉದ್ದೇಶಕ್ಕೆ ನಮ್ಮ ಒಂದು ಈ ಪಕ್ಷ ನಾವು ಉದಯಿಸಲಿಲ್ಲ, ಸ್ವತಂತ್ರ ಚಳುವಳಿಗಾಗಿ ಮಾಡಿದ್ದು ಅಂತ ಗಾಂಧೀಜಿಯವರ ಒಂದು ವಾದ ಇದ್ದಿರಲಿ. ತದನಂತರದಲ್ಲಿ ಎಲೆಕ್ಷನ್ ಸಿಸ್ಟಮಲ್ಲಿ ಬಂತು ಕಾಂಗ್ರೆಸ್ಸು. ಚುನಾವಣೆ ಏನು ಹೇಳುತ್ತೆ? 51 = 100, 49 = 0. ಚುನಾವಣೆಯಲ್ಲಿ 51 = 100, 49 = 0. ಹಾಗಿದ್ದಾಗ ಜನ ಅಕ್ಸೆಪ್ಟ್ ಮಾಡಿಕೊಂಡ್ರೆ ಅವನೇ ರಾಜ, ಅವನೇ ಮಂತ್ರಿ, ಅವನೇ ಎಲ್ಲ. ಸೊ ಹಾಗಿದ್ದಾಗ ಇಲ್ಲಿ ಏನು ಒಂದು ಯೋಜನೆ ಇಟ್ಕೊಂಡು ನಾವು ವಸ್ತುನಿಷ್ಠವಾಗಿ ಯೋಜನೆಯ ಸಾಧಕ ಬಾಧಕವನ್ನು ಚರ್ಚೆ ಮಾಡಿದ್ದೀವ. ಅದು ಬಿಟ್ಟುಬಿಟ್ಟು ಗಾಂಧೀಜಿ, ದೊಣ್ಣೆ, ಲಾಠಿ, ಸಂಗಪ್ಪ, ನಾಗಪ್ಪ, ರಾಗಪ್ಪ, ನುಂಗಪ್ಪ, ಮಲ್ಲಪ್ಪ, ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವ. ಈ ಮಟ್ಟಿಗೆ ಇಳಿತಾ ಇದ್ದೀವ ನಾವು. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ಲೋಹಿತ್ ಹನುಮಾಪುರ ಇದ್ದಾರೆ, AAP ಯುವ ಘಟಕದ ರಾಜ್ಯಾಧ್ಯಕ್ಷರು. ಸ್ವಾಗತ ಲೋಹಿತ್ ತಮಗೆ. ನಮಸ್ಕಾರ ಸರ್, ಥ್ಯಾಂಕ್ ಯು. ಇಷ್ಟೆಲ್ಲ ನಮ್ಮನ್ನು ಯದುಕುಮಾರ್ ಜಾಯ್ನ್ ಆಗ್ತಾರೆ, BJP ವಕ್ತಾರರು. ಆದಮೇಲೆ ಈಗ ಮಹಾಂತೇಶ್ ಹಟ್ಟಿ ಅವರು ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ನಾನು ಮಾತಾಡ್ತೀನಿ ಅವ್ರನ್ನ. ಸ್ವಾಗತ ಮಹಾಂತೇಶ್ ಹಟ್ಟಿ ಅವರ ತಮಗೆ ಒಂದು ಡಿಬೇಟ್ಗೆ. ಫೈನ್. ಇದೀಗ ಲೋಹಿತ್, ನಾನು ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ಈಗ ನೋಡಿ, ಚೆಕ್ ಮಾಡಿಕೊಡಿ. ಇಲ್ಲಿ ಒಂದು ಕಡೆ ನಾವು BJP ಅವರ ಜಾಹೀರಾತು ನೋಡ್ತಾ ಇದ್ದೀವಿ, ಒಂದು ಕಡೆ ಕಾಂಗ್ರೆಸ್ನವರ ಜಾಹೀರಾತು ಒಂದು ಕಡೆ ನಾವು ನೋಡ್ತಾ ಇದ್ದೀವಿ. ನಿಮ್ಗೆ ಏನು ಅನಿಸ್ತು, ನಿಮ್ಮ ಒಪಿನಿಯನ್ ಅನಿಸ್ತು ಇದ್ರ ಬಗ್ಗೆ? ಗಾಂಧೀಜಿಯನ್ನ ಮತ್ತೆ ಈ ರೀತಿಯಾಗಿ ನಮಗೆ ತೋರಿಸ್ತಾ ಇರೋಂಥದ್ದು ದುಃಖವಾಗಿ ಸಂಗತಿ. ನಾವು ಒಂದು ರಾಜಕೀಯ ಪಕ್ಷ ಅಂತ ಬಿಡೋಣ, ಫಾದರ್ ಆಫ್ ನೇಷನ್ ಅಂತ ಹೇಳಿ ನಾನು ಓದ್ತಾ ಇರೋದು, ನಮ್ಮ ತಂದೆ ಓದ್ತಾ ಇರೋದ್ರಿಂದ ಇವತ್ತು ಕೂಡ ಇದೆ. ಇವತ್ತು ನಾವು ಅವ್ರನ್ನ ಗೌರವಿಸ್ತೀವಿ. ಇವತ್ತು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಹೋದ್ರೆ ಅವರ ಒಂದು ಭಾವಚಿತ್ರವನ್ನು ನೋಡ್ತೀವಿ. ಆದರೆ ಕಾಂಗ್ರೆಸ್ ಅವರು ಒಂಥರ ಮಾಡಿದ್ರೆ ಇವತ್ತು ತುಂಬಾ ಮನಸ್ಸಿಗೆ ನೋವಾಗಿರುವಂಥದ್ದು ಗಾಂಧೀಜಿ ಅಹಿಂಸೆವಾದಿ ಅಂತ ಒಂದು ಬಂದಿರುವಂಥ ಬಿರುದು. ಯಾವತ್ತು ಯಾರಿಗೂ ಕೈ ಎತ್ತಿದಿರೋಂಥ ಮನುಷ್ಯನ ಕೈಯಲ್ಲಿ ದೊಣ್ಣೆ ಕೊಟ್ಟು ಹೊಡೆಯೋ ರೀತಿ ಆಗ್ತಿದೆಯಲ್ಲ, ಇಟ್ ಈಸ್ ಅನ್ ಅಫೆನ್ಸ್ ಅಂಡರ್ ಲಾ. ಓಕೆ, ಇದನ್ನ ನಾವು ನೋಡ್ಬೇಕಾಗತ್ತೆ. ಸರ್ಕಾರ ಮಣ್ಣು ತಿಂತಿದ್ಯಾ ಅಂತ ಕೇಳ್ತಾ ಇದ್ದೀನಿ.
ಈಗ ಗಾಂಧೀಜಿಯವ್ರಿಗೆ ಅವಮಾನ ಆಗಿದೆ ಸರ್, ನಾವು ಸುಮ್ಮನೆ ಕುಂತಿದ್ದೀವಿ. ಗಾಂಧೀಜಿಯವರ ಪರ ವಿರೋಧ ಮಾತುಗಳಿದಾವೆ, ಆಯ್ತು ಒಪ್ಕೊಳ್ಳೋಣ. ಇದು ಬಿಜೆಪಿ ಅವರು ಯಾರು ಕೊಟ್ಬಿಟ್ರು ಅಂತ ನೀವು ಮಾತು ಹೇಳ್ತಾ ಇದ್ದೀರಿ. ಖಂಡಿತವಾಗ್ಲೂ ಬಿಜೆಪಿ ಆಗಲ್ಲ ಅಂತ. ಇಲ್ಲ, ಇಲ್ಲ, ಆ ರೀತಿ ಅಲ್ಲ. ಬಿಜೆಪಿ ಆಗಲ್ಲ, ಯಾರು ಕೊಟ್ಟಿದ್ರು ಇದೇ ಮಾತು ಹೇಳ್ತಾ ಇದ್ದೀರಿ ನೀವು. 100% ಯಾರೇ ಆಗ್ಲಿ. ನಾವು ನ್ಯೂಟ್ರಲ್ ಆಗಿ ಮಾತಾಡಿದ್ರೆ ಇದ್ಯಾವುದು ತಪ್ಪಿಲ್ಲ. ನೋಡಿ, ಗಾಂಧೀಜಿಯನ್ನ ಕರ್ಕೊಂಡ್ಬಂದಿರುವಂತದ್ದು ಸ್ಥಿತಿಗತಿಯನ್ನ ಇವತ್ತು ನಾವು ಗಾಂಧೀಜಿಯನ್ನ ನ್ಯಾಯ ಕೆಳಗೆ ಇಟ್ಕೊಂತೀವಿ. ಆದ್ರೆ ಗಾಂಧೀಜಿ ಅವರ ತತ್ವ ಸಿದ್ಧಾಂತವನ್ನು ವಿರುದ್ಧ ನೀವು ತೋರಿಸಿದಾಗ ನೋವಾಗದ್ರೆ ಇರುತ್ತಾ? ಇದು ಪಕ್ಷ ಎಲ್ಲಿ ಬರುತ್ತೆ ಸರ್? ಗಾಂಧೀಜಿ ಅವರು ಆ ಕೋಲನ್ನ ಇಟ್ಕೊಂಡಿರುವಂತದ್ದು ಅದಕ್ಕೆ ಅವರ ಒಂದು ಅನ್ಯಾಯವಾದ ಗೋಲು ಅಂತ ನೀವೇನು ಹೇಳಿದ್ರಿ. ಆ ರೀತಿ ಊರಕ್ಕೆ ಹೊಂಟಿರುವಂಥದ್ದು ಅಥವಾ ಅವ್ರ ವಯಸ್ಸಾಗಿತ್ತೆಯೋ ಅಥವಾ ಅದೇ ಅವರ ಒಂದು ಭಾವಶೈಲಿ. ಇವತ್ತು ಕೂಡ ಒಂದು ನಾವು ಸ್ಕೂಲ್ಗಳಲ್ಲಿ ಕಸ್ಟಮ್ಸ್ ಅಂತ ಮಾಡ್ತೀವಲ್ಲ, ಏನೋ ಒಂದು ಎತ್ನಿಕ್ ಡೇ ಅಂತ ಮಾಡ್ತೀವಲ್ಲ, ಮಕ್ಕಳಿಗೆ ಆ ಡ್ರೆಸ್ ಅನ್ನ ಕೊಡ್ತೀವಿ. ಆದ್ರೆ ಗಾಂಧೀಜಿಯವರು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದೇ ಅಹಿಂಸವಾದದಲ್ಲಿ. ಸುಭಾಷ್ ಚಂದ್ರ ಬೋಸ್ ಅವರು ಬೇರೆ ರೀತಿಯಲ್ಲಿ ಹೋದ್ರು ಕೂಡ, ಭಗತ್ ಸಿಂಗ್ ಅವರು ಬೇರೆ ರೀತಿಯಲ್ಲಿ ಹೋದ್ರು ಕೂಡ, ಗಾಂಧೀಜಿಯವ್ರಿಗೆ ನೋವಾದ್ರೂ ಕೂಡ ಗಾಂಧೀಜಿಯವರು ಯಾವತ್ತೂ ಯಾರ ಮೇಲೆ ಕೈ ಎತ್ತಿರಲಿಲ್ಲ. ಒಂದು ಕಪ್ಪಾಳ ದೋಸೆ ಇನ್ನೊಂದು ಹೊಡಿರಿ ಅಂತ ಹೇಳುವಂತವ್ರ ಕೈಯಲ್ಲಿ ಬಿಜೆಪಿಯವರು ನೀವು ಅವ್ರ ಕೈಯಲ್ಲಿ ದೊಣ್ಣೆ ಎತ್ತಿಸ್ಬಿಟ್ರಲ್ಲ. ಹಾಗಾದ್ರೆ ಇತಿಹಾಸಗಾರರು ಇವತ್ತು ಈ ದೇಶದಲ್ಲಿ ನಾವು ಬದುಕ್ತಿರೋರು ನಾವು ಮಣ್ಣು ತಿನ್ಬೇಕಾ? ಆಗಲ್ಲ. ಇವತ್ತು ಸರ್ಕಾರ ಏನ್ ಮಾಡಿದೆ? ಕಾಂಗ್ರೆಸ್ ಸರ್ಕಾರ ಕಾನೂನು ಸಚಿವರು ಯಾರು ಇಲ್ವೇನ್ರಿ? ಶೇಮ್ ಆನ್ ಯು. ಇಷ್ಟೊತ್ತಲ್ಲಿ ಆಗಲೇ ಪೊಲೀಸ್ ಕಂಪ್ಲೇಂಟ್ ಆಗಬೇಕಾಗಿತ್ತು ಸರ್. ಸಾವಿರಾರು ಕಾನೂನುಗಳಿದಾವೆ. ಫಾರ್ ಎಕ್ಸಾಂಪಲ್, ಆಂಟಿ ಗಾಂಧಿ ಡಿಫಾಮೇಷನ್ ಆಕ್ಟ್ ಅಂತಾನೆ ಒಂದಿದೆ. ಈ ಆಕ್ಟ್ ಅಲ್ಲಿ ನೀವು ಮಾಡಬಹುದು. ಅಥವಾ IPC ಅಲ್ಲಿ ಇದೆ. IPC ಅಲ್ಲಿ ನೀವು 153, 426 ಅಫೆನ್ಸ್ಗಳನ್ನ ಅಟ್ರಾಕ್ಟ್ ಮಾಡಬಹುದು. ಗಾಂಧೀಜಿಗೆ ಅವಮಾನ ಆಗ್ತಿದೆ. ಇವತ್ತು ಗಾಂಧೀಜಿ ಕೈಲಿ ಹೀಗೆ ಕೊಟ್ರಿ, ನಾಳೆ ಅಂಬೇಡ್ಕರ್ ಕೈಲಿ ಮಚ್ಕೊಡ್ತೀರಾ? ಸಂವಿಧಾನ ತೆಗೆದು ಕೈ ಮಚ್ಕೊಡ್ತೀರಾ? ಸೊ ದಿಸ್ ಇಸ್ ಆಲ್. ಇದೆಲ್ಲ ನಾವು ಆಂಟಿಸಿಪೇಟ್ ಮಾಡಬೇಕಾಗುತ್ತೆ. ಹಾಗಾಗಿ ಈ ಎರಡು ರಾಜಕೀಯ ಪಕ್ಷಗಳಿಗೂ ಕೂಡ ನಾಚಿಕೆ ಆಗ್ಬೇಕಾಗತ್ತೆ, ಚೀಮಾರಿ ಹಾಕ್ಬೇಕು. ದೇಶದ ಜನ ಗಾಂಧಿಯ ಮೇಲೆ ತತ್ವ ವಿರುದ್ಧನೂ ಇದೆ, ಪರನೂ ಇದೆ. ಸ್ವತಂತ್ರ ಹೋರಾಟಗಾರಗಳು ಮಾತಾಡ್ಬೇಕಂತಾಗ ಇತಿಹಾಸನ ಯಾರು ಹೆಂಗ್ ತಿಳ್ಕೊಡ್ತಾರೋ ಆ ರೀತಿ ವಾದವಿವಾದಗಳು ಆಗಿರ್ತವೆ. ಆದ್ರೂ ಕೂಡ ಈಸ್ ಅ ಫಾದರ್ ಆಫ್ ನೇಷನ್ ಟುಡೇ. ವಿಧಾನಸೌಧದಿಂದ ಹಿಡಿದು ಕೋರ್ಟ್ ಇಂದ ಹಿಡಿದು ಯಾವುದೇ ಒಂದು ಸರ್ಕಾರಿ ಕಚೇರಿಯಲ್ಲಿ ಹೋದ್ರು ಇಟ್ ಇಸ್ ಮ್ಯಾಂಡೇಟರಿ ದಟ್ ಗಾಂಧೀಜಿ ಫೋಟೋ ಶುಡ್ ಬಿ ದೇರ್. ನಾವು ಅವ್ರನ್ನ ಈ ದೇಶ ಇರೋರು ಕೂಡ ಪ್ರೀತಿಸ್ತೀವಿ, ಗೌರವಿಸ್ತೀವಿ. ಗಾಂಧೀಜಿಯವರು ಮನ್ರೇಗಾ ಯೋಜನೆಯ ಹೆಸರಲ್ಲಿ ಮತ್ತೆ ಬರ್ಲಿಲ್ವ ಅನ್ನೋ ಚರ್ಚೆಗಿಂತ ಹೆಚ್ಚಾಗಿ ಅವ್ರು ದೊಣ್ಣೆ ಹಿಡ್ಕೊಂಡು ಯಾರಿಗೆ ಹೊಡಿತಾ ಇದ್ದಾರೆ, ಹೊಡೆಯುವಂತ ವಿಷಯ ಗಾಂಧೀಜಿಯವ್ರಿಗೆ ಇಲ್ವೇ ಇಲ್ಲ ಸರ್. ಅಂದ್ರು ಯಾರು ನುಂಗಪ್ಪ ಅಂದ್ರು ಇದು ಇಂಪಾರ್ಟೆಂಟ್ ಆಗುತ್ತೆ. ಭಾಷೆಯ ಒಂದು ಅನಿಮೇಟೆಡ್ ನೋಡಿ 1990